ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ನಮ್ಮ ಲೈಫ್ನಲ್ಲಿ ಯಾವತ್ತೂ ನಾವು ಪಾಸಿಟಿವಿಟಿನ ಅನ್ವಯಿಸ್ಕೊಂಡು ನಾವು ಹೋಗಬೇಕೆ ಹೊರತು ನೆಗೆಟಿವಿಟಿನ ನಮ್ಮ ಲೈಫಿಂದ ತೆಗೆದಾಕಬೇಕು. ಆವಾಗ ನಮ್ಮ ಜೀವನ ಖಂಡಿತ ಚೆನ್ನಾಗಿರುತ್ತೆ. ಪಾಸಿಟಿವಿಟಿ ಯಾವಾಗಲೂ ನಮ್ಮ ಲೈಫಲ್ಲಿ ಇರಬೇಕು ಅಂದರೆ ಮನೆಯಲ್ಲಿ ಪೂಜೆ ಪುರಸ್ಕಾರಗಳು ಮಾಡಿಕೊಂಡು ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡ್ರೆ ಖಂಡಿತ ನಮ್ಗೆ ಒಳ್ಳೇದಾಗೇ ಆಗುತ್ತೆ. ದೇವರು ನಮ್ಮನ್ನು ಕೈ ಹಿಡಿದೇ ಹಿಡಿತಾರೆ. ಸ್ನೇಹಿತರೆ, ಬನ್ನಿ ನೋಡೋಣ. ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ನಿಮ್ಮ ಆತ್ಮದ ಸ್ಪಂದನವನ್ನು ಸ್ಪರ್ಶಿಸುವ ಜ್ಯೋತಿಷ್ಯದ ಧ್ವನಿ, ನಿಮ್ಮ ಹೃದಯದ ನೋವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸ್ನೇಹಿತನ ಮಾತು. ಮಕರ ರಾಶಿಯ ಪ್ರಿಯರೇ, ಇಂದು ನಾನು 14ನೇ ತಾರೀಕು ಫೆಬ್ರವರಿ ದಿನದ ಭವಿಷ್ಯವನ್ನು ಸಂಪೂರ್ಣವಾಗಿ ಕೇಳಿ ಮಧ್ಯದಲ್ಲಿ ಬಿಡದೆ ಕೇಳಿ. ಏಕೆಂದರೆ ಕೊನೆವರೆಗೂ ನೀವು ಕೇಳಿದರೆ ನಾನು ನಿಮಗೆ ಒಂದು ವಿಶೇಷ ರಹಸ್ಯವನ್ನು ಹೇಳುತ್ತೇನೆ. ಮೊದಲು ಈ ವಿಡಿಯೋ ನೋಡುತ್ತಿರೋ ಪ್ರತಿಯೊಬ್ಬರೂ ನಿಮ್ಮ ಇಷ್ಟದ ದೇವರ ಹೆಸರು ಅಥವಾ ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟಲ್ಲಿ ಬರೆಯಿರಿ. ದೇವರ ಹೆಸರನ್ನು ಬರೆಯುವಾಗ ನಿಮ್ಮ ಮನಸ್ಸಿನ ಭಾರ ಅರ್ಧಕ್ಕಿಂತ ಕಡಿಮೆಯಾಗುತ್ತದೆ. ನಂಬಿಕೆಯಿಂದ ಬರೆಯಿರಿ. ಮಕರ ರಾಶಿಯವರೇ, ನೀವು ಬಹಳ ಗಟ್ಟಿಯಾದ ಮನಸ್ಸಿನವರು. ಹೊರಗೆ ಕಲ್ಲಿನಂತೆ ಕಾಣಿಸುತ್ತೀರಾ, ಒಳಗೆ ಮೃದುವಾದ ಹೃದಯ ಹೊಂದಿದವರು. ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲರಿಗಾಗಿ ನಿಂತಿದ್ದೀರಿ, ಆದರೆ ನೀವು ಸಂಕಷ್ಟದಲ್ಲಿ ಇದ್ದಾಗ ಯಾರೂ ನಿಮ್ಮ ಬಳಿ ಬರಲಿಲ್ಲ ಎಂಬ ನೋವು ನಿಮ್ಮೊಳಗೆ ಉರಿಯುತ್ತಿದೆ. ದೇವರು ನನಗೆ ಮಾತ್ರ ಏಕೆ ಪರೀಕ್ಷೆ ಕೊಡುತ್ತಾರೆ ಎಂದು ನೀವು ಕೇಳಿಕೊಂಡಿದ್ದೀರಿ. ಆದರೆ ಇಂದಿನ ದಿನ ಅಂದರೆ 14ನೇ ತಾರೀಕು ಫೆಬ್ರವರಿ ನಿಮ್ಮ ಜೀವನದಲ್ಲಿ ಒಂದು ತಿರುವು ತರುತ್ತದೆ. ಬೆಳಗ್ಗೆ ಎದ್ದಾಗ ಸ್ವಲ್ಪ ಭಾರವಾದ ಮನಸ್ಸು ಇರುತ್ತದೆ. ಒಂದು ಹಳೆಯ ಘಟನೆ ನೆನಪಿಗೆ ಬಂದು ಕಣ್ಣು ತುಂಬಬಹುದು. ಆದರೆ ಭಯ ಪಡಬೇಡಿ. ನಿಮ್ಮ ಮನಸ್ಸಿನ ಶುದ್ಧೀಕರಣ ಕೆಲವೊಮ್ಮೆ ಮಳೆ ಬಂದ ನಂತರವೇ ಆಕಾಶ ಸ್ವಚ್ಛವಾಗುತ್ತದೆ. ಪ್ರೇಮ ಜೀವನದ ಬಗ್ಗೆ ಹೇಳುವುದಾದರೆ, ನಿಮ್ಮ ಹೃದಯದಲ್ಲಿ ಒಬ್ಬರ ಚಿತ್ರ ಇದೆ. ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರಾ ಇಲ್ಲವಾ ಎಂಬ ಅನುಮಾನ ನಿಮ್ಮನ್ನು ಕಾಡುತ್ತಿದೆ. ಇಂದು ಸಂಜೆ ಒಂದು ಸಂದೇಶ, ಒಂದು ಕರೆ ಅಥವಾ ಅಪ್ರತ್ಯಕ್ಷವಾಗಿ ಅವರಿಂದ ಒಂದು ಸೂಚನೆ ಬರಬಹುದು. ಅದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಆದರೆ ಗಮನದಲ್ಲಿಡಿ, ನಾನು ಹೇಳುವುದೆಲ್ಲ 100% ಹಾಗೇ ನಡೆಯುತ್ತದೆ ಎಂದು ಅರ್ಥವಲ್ಲ. ನಿಮ್ಮ ಕುಂಡಲಿ, ನಿಮ್ಮ ನಕ್ಷತ್ರಗಳ ಸ್ಥಿತಿ, ನಿಮ್ಮ ದಶಾಭುಕ್ತಿ ಇವೆಲ್ಲದರ ಮೇಲೆ ಫಲಿತಾಂಶ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ಕೇಳಿ ಮತ್ತು ಒಳ್ಳೆಯ ಕ್ರಮಗಳನ್ನು ಅನುಸರಿಸಿ. ಮದುವೆ ಯೋಗದ ಬಗ್ಗೆ ಹೇಳುವುದಾದರೆ, ನಿಮ್ಮ ಜಾತಕದಲ್ಲಿ ಶುಕ್ರ ಮತ್ತು ಶನಿ ಪ್ರಭಾವದಿಂದ ಸ್ವಲ್ಪ ವಿಳಂಬವಾದರೂ ಸ್ಥಿರವಾದ ಮದುವೆ ಯೋಗ ಕಾಣುತ್ತಿದೆ. ಮುಂದಿನ ಕೆಲವು ತಿಂಗಳುಗಳಲ್ಲಿ ಮಾತುಕತೆಗಳು ಶುರುವಾಗಬಹುದು. ಧೈರ್ಯ ಕಳೆದುಕೊಳ್ಳಬೇಡಿ. ಹಣಕಾಸಿನ ವಿಷಯದಲ್ಲಿ ಇಂದು ನೀವು ನಿಮ್ಮ ನಿರ್ಧಾರ ತೆಗೆದುಕೊಳ್ಳಬಹುದು. ಯಾರಾದರೂ ನಿಮ್ಮನ್ನು ಹಣದ ವಿಷಯದಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು. ಆದರೆ ಮಧ್ಯಾಹ್ನದ ನಂತರ ಒಂದು ಅವಕಾಶ ಬರುತ್ತದೆ. ಒಂದು ಸಣ್ಣ ಕೆಲಸ, ಒಂದು ಹೊಸ ಆಲೋಚನೆ ಅಥವಾ ಹಳೆಯ ಸಂಪರ್ಕದಿಂದ ಹಣದ ಪ್ರವಾಹ ಆರಂಭವಾಗಬಹುದು. ಹಣದ ಹರಿವು ಹೆಚ್ಚಿಸಲು ಪ್ರತಿದಿನ ಬೆಳಗ್ಗೆ ಹಸಿರು ಬಣ್ಣದ ವಸ್ತ್ರದ ತುಂಡನ್ನು ನಿಮ್ಮ ಹಣದ ಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ಳಿ ಮತ್ತು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು 11 ಬಾರಿ ಜಪಿಸಿ. ಇದು ನಿಮ್ಮ ಮನಸ್ಸಿಗೆ ಧೈರ್ಯ ನೀಡುತ್ತದೆ. ಸ್ನೇಹಿತರೆ, ನೀವು ನೀಲಮಣಿ ಅಥವಾ ಬ್ಲೂ ಸಫೈರ್ ಧರಿಸುವ ಮೊದಲು ನಿಪುಣ ಜ್ಯೋತಿಷಿಯ ಸಲಹೆ ಪಡೆಯಿರಿ. ಏಕೆಂದರೆ ಶನಿ ಪ್ರಭಾವ ಬಲವಾಗಿರುವುದರಿಂದ ಸರಿಯಾದ ರತ್ನ ಧರಿಸಿದರೆ ಅದ್ಭುತ ಫಲ ನೀಡುತ್ತದೆ. ಆರೋಗ್ಯದ ವಿಚಾರದಲ್ಲಿ ಹೊಟ್ಟೆ ಮತ್ತು ಬೆನ್ನು ಭಾಗದಲ್ಲಿ ಸ್ವಲ್ಪ ಅಸ್ವಸ್ಥತೆ ಕಾಣಬಹುದು. ನೀರನ್ನು ಹೆಚ್ಚು ಕುಡಿಯಿರಿ ಮತ್ತು ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ 5 ನಿಮಿಷ ಮೌನವಾಗಿ ಕುಳಿತು ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸಿ. ಗರ್ಭಿಣಿಯರು ಹೆಚ್ಚು ಒತ್ತಡ ತೆಗೆದುಕೊಳ್ಳಬೇಡಿ. ಮನೆಯವರ ಜೊತೆ ಶಾಂತವಾಗಿ ಮಾತನಾಡಿ. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಹೆಚ್ಚಾಗುತ್ತದೆ. ನೀವು ಓದಿದ ವಿಷಯ ನೆನಪಿನಲ್ಲಿ ಉಳಿಯುತ್ತದೆ. ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ. ಇಂದು ನಿಮ್ಮ ಶುಭ ಸಂಖ್ಯೆ 8. ಈ ಸಂಖ್ಯೆಯನ್ನು ನೀವು ದಿನದಲ್ಲಿ ಎಲ್ಲಾದರೂ ನೋಡಿದರೆ ಅದನ್ನು ಶುಭ ಸೂಚನೆ ಎಂದು ಭಾವಿಸಿ. ಆದರೆ ಮತ್ತೆ ನೆನಪಿಸುತ್ತೇನೆ, ನಾನು ಹೇಳಿದ ಪ್ರತಿಯೊಂದು ಮಾತು ನಿಖರವಾಗಿ ಹಾಗೇ ನಡೆಯುತ್ತದೆ ಎಂದು ಅರ್ಥವಲ್ಲ. ನಿಮ್ಮ ಕುಂಡಲಿ, ನಿಮ್ಮ ನಕ್ಷತ್ರಗಳ ಸ್ಥಿತಿ, ನಿಮ್ಮ ದಶಾಭುಕ್ತಿ ಇವೆಲ್ಲದರ ಮೇಲೆ ಫಲಿತಾಂಶ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ಕೇಳಿ ಮತ್ತು ಒಳ್ಳೆಯ ಕ್ರಮಗಳನ್ನು ಅನುಸರಿಸಿ. ಸತ್ಯ ಧರ್ಮಗಳನ್ನು ಪಾಲಿಸಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ಅನಾಥರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ ದಾನ ಮಾಡಿ. ನೀವು ಮಾಡಿದ ಒಳ್ಳೆಯ ಕೆಲಸವೇ ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತದೆ. ಒಂದು ಸಣ್ಣ ಕತೆ ಹೇಳುತ್ತೇನೆ. ಒಬ್ಬ ಮಕರ ರಾಶಿಯ ವ್ಯಕ್ತಿ ಜೀವನದಲ್ಲಿ ತುಂಬ ನೋವು ಅನುಭವಿಸಿದ. ಎಲ್ಲರೂ ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರು. ಒಂದು ದಿನ ಅವನು ದೇವಾಲಯಕ್ಕೆ ಹೋಗಿ ಮೌನವಾಗಿ ಕುಳಿತುಕೊಂಡ. ಅವನು ದೇವರನ್ನು ಕೇಳಿದ, ನಾನು ಯಾವ ತಪ್ಪು ಮಾಡಿದ್ದೇನೆ? ಉತ್ತರ ಬಂದಿಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಅವನಿಗೆ ಒಂದು ಹೊಸ ಅವಕಾಶ ಸಿಕ್ಕಿತು.
ಅವನ ಜೀವನವೇ ಬದಲಾಯಿತು. ನಂತರ ಅವನು ಅರಿತುಕೊಂಡ ದೇವರು ಅವನನ್ನು ತಯಾರಿಸುತ್ತಿದ್ದರು, ಕುಗ್ಗಿಸುತ್ತಿರಲಿಲ್ಲ. ಇದೇ ರೀತಿ ನೀವು ಕೂಡ ಈಗ ಪರೀಕ್ಷೆಯಲ್ಲಿದ್ದೀರಾ, ಆದರೆ ಅದು ನಿಮ್ಮ ಅಂತ್ಯವಲ್ಲ, ಅದು ನಿಮ್ಮ ಆರಂಭ ಸ್ನೇಹಿತರೆ. ಮಕರ ರಾಶಿಯ ಪ್ರಿಯರೇ, ನೀವು ಇನ್ನೂ ನನ್ನ ಜೊತೆ ಇದ್ದೀರಾ ಅಂದರೆ ದೇವರು ನಿಮಗೆ ಒಂದು ಸಂದೇಶವನ್ನು ಕಳುಹಿಸುತ್ತಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಏಕೆಂದರೆ ಮಧ್ಯದಲ್ಲಿ ಹೋಗಿಬಿಟ್ಟವರು ಈ ಶಕ್ತಿಯ ತರಂಗವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ನೀವು ಕೊನೆಯವರೆಗೂ ಕೇಳುವವರಲ್ಲಿ ಒಬ್ಬರು. ಅದೇ ನಿಮ್ಮ ಗೆಲುವಿನ ಮೊದಲ ಹೆಜ್ಜೆ. ಈಗ ನಾನು ಹೇಳಲಿರುವ ವಿಷಯ ನಿಮ್ಮ ಮನಸ್ಸಿಗೆ ತಟ್ಟಬಹುದು, ಆದರೆ ಅದೇ ಸತ್ಯ. ನೀವು ಯಾವಾಗಲೂ ಇತರರಿಗಾಗಿ ಬೆಂಬಲವಾಗಿ ನಿಂತಿದ್ದೀರಿ. ಮನೆಯವರ ಸಮಸ್ಯೆ ಆಗಲಿ, ಸ್ನೇಹಿತರ ನೋವಾಗಲಿ, ಕೆಲಸದ ಒತ್ತಡವಾಗಲಿ, ಎಲ್ಲದರಲ್ಲೂ ನೀವು ಮುಂದೆ ಬಂದಿದ್ದೀರಿ. ಆದರೆ ನಿಮ್ಮ ಮನಸ್ಸಿನ ನೋವನ್ನು ಕೇಳಲು ಯಾರು ಬಂದರು? ಈ ಪ್ರಶ್ನೆ ನಿಮ್ಮ ಹೃದಯದಲ್ಲಿ ಎಷ್ಟು ಬಾರಿ ಮೂಡಿದೆ ಎಂಬುದು ದೇವರಿಗೆ ಗೊತ್ತು. ಅದಕ್ಕಾಗಿಯೇ ಇಂದು 14ನೇ ತಾರೀಕು ಫೆಬ್ರವರಿ ದಿನ ನಿಮಗೆ ಆತ್ಮಬಲ ನೀಡಲು ಬಂದಿದೆ. ಇಂದು ಬೆಳಿಗ್ಗೆ ಯಾರೋ ಒಬ್ಬರು ನಿಮ್ಮನ್ನು ನೆನೆದು ಮಾತನಾಡಬಹುದು. ನೀವು ಅಂದುಕೊಂಡಿರದಿದ್ದರೂ ನಿಮ್ಮ ಬಗ್ಗೆ ಚರ್ಚೆ ನಡೆಯುತ್ತದೆ. ಕೆಲವರು ನಿಮ್ಮ ಮೇಲೆ ಈರ್ಷ್ಯೆ ಹೊಂದಿದ್ದಾರೆ, ಏಕೆಂದರೆ ನಿಮ್ಮ ಶ್ರಮ ಅವರಿಗೆ ಕಾಣಿಸುತ್ತದೆ, ಆದರೆ ನಿಮ್ಮ ನೋವು ಕಾಣಿಸುವುದಿಲ್ಲ. ಮಧ್ಯಾಹ್ನದ ಸಮಯದಲ್ಲಿ ಒಂದು ಸಣ್ಣ ತಕರಾರು ಉಂಟಾಗಬಹುದು, ಮಾತಿನ ಜಗಳ ಆಗುವ ಸಾಧ್ಯತೆ ಇದೆ. ಆದರೆ ನೀವು ಮೌನವನ್ನು ಆಯ್ಕೆ ಮಾಡಿದರೆ ನೀವು ಗೆಲ್ಲುತ್ತೀರಿ. ಶನಿ ಪ್ರಭಾವ ಇರುವ ಮಕರ ರಾಶಿಯವರು ಮೌನದಿಂದ ದೊಡ್ಡ ಯುದ್ಧಗಳನ್ನು ಗೆಲ್ಲಬಲ್ಲದು. ಇಂದು ಮಾತಿನ ಮೇಲೆ ಹಿಡಿತವಿರಲಿ. ಪ್ರೇಮ ಜೀವನದಲ್ಲಿ ಒಂದು ಅಸ್ಪಷ್ಟ ಭಾವ ಇದೆ. ನೀವು ಯಾರನ್ನಾದರೂ ಮರೆತು ಬಿಡಲು ಯತ್ನಿಸುತ್ತಿದ್ದರೂ ಅವರ ನೆನಪು ಬಿಡುತ್ತಿಲ್ಲ. ಅದು ಕಾರಣವಿಲ್ಲದೆ ಅಲ್ಲ, ನಿಮ್ಮ ಕುಂಡಲಿಯಲ್ಲಿ ಒಂದು ಅಪೂರ್ಣ ಸಂಧಾನ ಯೋಗ ಇದೆ. ಕೆಲವರು ಹಳೆಯ ಪ್ರೇಮ ಮತ್ತೆ ಸಂಪರ್ಕಿಸಬಹುದು, ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ ಸ್ನೇಹಿತರೆ. ಒಂದು ರಾತ್ರಿ ಯೋಚಿಸಿ, ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವ ವ್ಯಕ್ತಿಯನ್ನೇ ಆರಿಸಿ. ಮದುವೆ ಬಗ್ಗೆ ನೀವು ಚಿಂತಿಸುತ್ತಿದ್ದರೆ ನಿಮ್ಮ ಜಾತಕದಲ್ಲಿ ಸ್ಥಿರ ಜೀವನದ ಯೋಗ ಇದೆ. ಸ್ವಲ್ಪ ತಡವಾದರೂ ಉತ್ತಮ ಸಂಗಾತಿ ಸಿಗುವ ಸೂಚನೆ ಇದೆ. ಮುಂದಿನ ಕೆಲವು ಕಾಲದಲ್ಲಿ ಹಿರಿಯರ ಮೂಲಕ ಒಳ್ಳೆಯ ಮಾತುಕತೆ ಶುರುವಾಗಬಹುದು. ಧೈರ್ಯ ಕಳೆದುಕೊಳ್ಳಬೇಡಿ. ಹಣಕಾಸಿನ ವಿಷಯದಲ್ಲಿ ಇಂದು ಒಂದು ಬಾಗಿಲು ತೆಗೆದುಕೊಳ್ಳುತ್ತದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಹಣ ಅಥವಾ ಅವಕಾಶದ ಸುದ್ದಿ ಬರಬಹುದು, ಆದರೆ ಅದನ್ನು ಹಿಡಿದುಕೊಳ್ಳಲು ಧೈರ್ಯ ಬೇಕು. ಭಯಪಡುವವರು ಅವಕಾಶ ಕಳೆದುಕೊಳ್ಳುತ್ತಾರೆ. ಧೈರ್ಯದಿಂದ ಮುಂದುವರಿಯಿರಿ. ಪ್ರತಿದಿನ ಬೆಳಗ್ಗೆ ಒಂದು ನಾಣ್ಯವನ್ನು ನಿಮ್ಮ ಕೈಯಲ್ಲಿ ಹಿಡಿದು ನಿಮ್ಮ ಗುರಿಯನ್ನು ನೆನಪಿಸಿಕೊಳ್ಳಿ. ನಂತರ ಅದನ್ನು ದೇವರ ಮುಂದೆ ಇಡಿ. ವಾರದ ಕೊನೆಯಲ್ಲಿ ಆ ಹಣವನ್ನು ದಾನ ಮಾಡಿ. ಹಣದ ಹರಿವು ನಿಲ್ಲುವುದಿಲ್ಲ. ನಿಮ್ಮ ಶುಭ ಸಂಖ್ಯೆ 8 ಮತ್ತು 4. ಈ ಸಂಖ್ಯೆಗಳು ಇಂದು ನಿಮಗೆ ಕಾಣಿಸಿಕೊಂಡರೆ ಅದು ದೇವರ ಸಂಕೇತ. ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಮಣಿಕಟ್ಟು, ಮೊಣಕಾಲು ಅಥವಾ ಬೆನ್ನು ಭಾಗದಲ್ಲಿ ಒತ್ತಡ ಕಾಣಬಹುದು. ಹೆಚ್ಚು ಕೆಲಸ ಮಾಡುತ್ತೀರಿ, ಆದರೆ ವಿಶ್ರಾಂತಿ ತೆಗೆದುಕೊಳ್ಳುವುದಿಲ್ಲ. ಸ್ವಲ್ಪ ಸಮಯ ನಿಮಗಾಗಿ ಇಡಿ. ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಆಕಾಶವನ್ನು ನೋಡಿ. 3 ದೀರ್ಘ ಉಸಿರಾಟ ತೆಗೆದುಕೊಳ್ಳಿ. ಮನಸ್ಸು ಹಗುರವಾಗುತ್ತದೆ. ಗರ್ಭಿಣಿಯರು ಹೆಚ್ಚು ಚಿಂತೆ ಮಾಡಬೇಡಿ. ನಿಮ್ಮ ಮನಸ್ಥಿತಿ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ. ಶಾಂತ ಸಂಗೀತ ಕೇಳಿ. ವಿದ್ಯಾರ್ಥಿಗಳಿಗೆ ಇಂದು ಅಧ್ಯಯನದಲ್ಲಿ ಸ್ಪಷ್ಟತೆ ಸಿಗುತ್ತದೆ. ನೀವು ಓದಿದ ವಿಷಯ ಅರ್ಥವಾಗುತ್ತದೆ. ಉದ್ಯೋಗದಲ್ಲಿರುವವರಿಗೆ ಒಂದು ಸಣ್ಣ ಮೆಚ್ಚುಗೆ ಅಥವಾ ಹೊಣೆಗಾರಿಕೆ ಹೆಚ್ಚಾಗಬಹುದು. ಅದನ್ನು ಭಯಪಡದೆ ಸ್ವೀಕರಿಸಿ. ಅದು ನಿಮ್ಮ ಮುಂದಿನ ಹಂತಕ್ಕೆ ದಾರಿ. ನಾನು ಮತ್ತೆ ನೆನಪಿಸುತ್ತೇನೆ, ನಾನು ಹೇಳಿದ ಪ್ರತಿಯೊಂದು ಮಾತು ಹಾಗೆ ನಡೆಯುತ್ತದೆ ಎಂದು ಅರ್ಥವಲ್ಲ. ಇದು ನಿಮ್ಮ ರಾಶಿ, ನಿಮ್ಮ ನಕ್ಷತ್ರಗಳ ಸಾಮಾನ್ಯ ಸ್ಥಿತಿ ಮತ್ತು ನಿಮ್ಮ ವೈಯಕ್ತಿಕ ಕುಂಡಲಿ ಪ್ರಕಾರ ಫಲ ಬದಲಾಗಬಹುದು. ಆದ್ದರಿಂದ ಒಳ್ಳೆಯ ಕ್ರಮಗಳನ್ನು ಅನುಸರಿಸಿ ಪ್ರತಿದಿನ ಹಿರಿಯರ ಆಶೀರ್ವಾದ ಪಡೆಯಿರಿ ಸ್ನೇಹಿತರೆ. ಶನಿವಾರದ ದಿನ ಎಳ್ಳು ದೀಪ ಹಚ್ಚಿ ಶನೇಶ್ವರನನ್ನು ಪ್ರಾರ್ಥಿಸಿ. ನೀಲಮಣಿ ಧರಿಸುವ ಮೊದಲು ಜ್ಯೋತಿಷಿಯತ್ರ ಸಲಹೆ ಅವಶ್ಯಕ. ಇದೀಗ ಕೊನೆಯ ರಹಸ್ಯ. ನೀವು ಇತ್ತೀಚೆಗೆ ಅನುಭವಿಸಿದ ನೋವು ವ್ಯರ್ಥವಾಗಿಲ್ಲ. ಆ ನೋವೇ ನಿಮ್ಮ ಆತ್ಮವನ್ನು ಗಟ್ಟಿ ಮಾಡಿದೆ. ದೇವರು ನಿಮ್ಮನ್ನು ಒಡೆಯಲಿಲ್ಲ, ರೂಪಿಸುತ್ತಿದ್ದಾರೆ. ಇಂದಿನಿಂದ ನೀವು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಬೇಡಿ. ಮಲಗುವ ಮುನ್ನ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿ. ನಾನು ಶಕ್ತಿಶಾಲಿ, ನಾನು ಧೈರ್ಯಶಾಲಿ, ನನ್ನ ಸಮಯ ಬರುತ್ತಿದೆ ಎಂದು ಹೇಳಿ 3 ಬಾರಿ ಹೇಳಿ. ನಿಮ್ಮ ಶಬ್ದದ ಕಂಪನವೇ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಾಳೆ ಮತ್ತೆ ಇದೇ ಸಮಯದಲ್ಲಿ ಈ ಮಾತನ್ನು ಹೇಳಿಕೊಳ್ಳಿ. ಮಲಗುವ ಮುನ್ನ ಈ ಮಾತನ್ನು ನೀವು ಹೇಳಿಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತದೆ ಸ್ನೇಹಿತರೆ. ಮತ್ತು ನೀವು ಯಾವತ್ತೂ ಒಂಟಿಯಲ್ಲ. ಒಂಟಿಯಾಗಿ ಯೋಚನೆ ಮಾಡೋದನ್ನು ಬಿಡಿ. ಇದು ನಿಮಗೆ ಶಾಪವೂ ಕೂಡ ಅಲ್ಲ, ಇದು ಶಕ್ತಿಯ ಸಾಕ್ಷಿ. ನಾಳೆಯ ದಿನ ಇನ್ನಷ್ಟು ಬೆಳಕಿನಿಂದ ತುಂಬಿರಲಿ. ಮತ್ತೆ ಭೇಟಿಯಾಗೋಣ ಅಂತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ.